ನಮಸ್ಕಾರ ಎಲ್ಲರಿಗೂ ಪವನ್ ನಾಡು ಒಂದು ಆ್ಯಪ್ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡೋಂಥ ಪ್ರತಿಯೊಂದು ವಿಡಿಯೋ ಕಡೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಇವತ್ತು ನಿಮಗೋಸ್ಕರ ಒಂದು ಅಮೇಝಿಂಗ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ವಿಡಿಯೋ ಇದು. ಸೊ ನೀವು ನೋಡ್ಬೋದು, ಸೊ ನಮ್ಮದು ಕ್ಯಾಮ್ರಾ ಕ್ವಾಲಿಟೀಸ್ ಆಗಿರ್ಬೋದು, ನಮ್ಮದು ಲೈಟಿಂಗ್ ಎಫೆಕ್ಟ್ಸ್ ಆಗಿರ್ಬೋದು, ಆರೆಲ್ಸ್ ಇವನ್ ಸೌಂಡ್ ಕೂಡ ಈಗ ವೆರಿ ನೈಸ್, ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಯಾವುದೇ ರೀತಿಯಾದಂಥ ಕಂಪ್ಲೇಂಟ್ಸ್ ಇಲ್ಲ. ಇದೆಲ್ಲನೂ ಮಾಡ್ತಾ ಇರೋದು ನಿಮ್ಮ ಒಂದು ಸಪೋರ್ಟ್ ಆ್ಯಂಡ್ ನಿಮ್ಮ ಒಂದು ಗುಡ್ ವಿಲ್ಗೋಸ್ಕರ. ಸೊ ದಟ್ ನೀವೆಲ್ಲ ನಮ್ಮ ವೀಡಿಯೋಸ್ ನೋಡ್ತಾ ಇರ್ಬೋದು. ಆ್ಯಂಡ್ ತುಂಬ ವೀಡಿಯೋಸ್ಗೆ ಫಸ್ಟ್ ವೀಡಿಯೋಸ್ನ ನೋಡಿದ್ಕು ಇವಾಗ ನೋಡ್ತಾ ಇರೋಂಥ ವೀಡಿಯೋಸ್ ಎಷ್ಟೊಂದು ಜನ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಆವಾಗ ಮಾಡ್ತಾರೋಂಥ ವೀಡಿಯೋಸ್ಗೂ ಇವಾಗ ಮಾಡ್ತಾರೋವಂಥ ವೀಡಿಯೋಸ್ಗೂ ಲಾಟ್ ಆಫ್ ಚೇಂಜಸ್ ಇದೆ. ಸೊ ನಮ್ಮ ಕಡೆಯಿಂದ ನಾವು ಇಷ್ಟೂ ನಿಮಗೋಸ್ಕರ ಸಪೋರ್ಟ್ ಮಾಡ್ತೀವಿ. ದಯವಿಟ್ಟು ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ, ತುಂಬ ಜನ ಹತ್ರ ಶೇರ್ ಮಾಡಿ. ಆ್ಯಂಡ್ ಈ ಚಾನಲಲ್ಲಿ ಯಾವುದೇ ರೀತಿಯಾದಂಥ ಪ್ರಮೋಷನ್ ವೀಡಿಯೋಸ್ ಬರೋದಿಲ್ಲ. ಆ್ಯಂಡ್ ನಾವು ಸ್ಟ್ರಿಕ್ಟ್ಲಿ ಅಗೇನ್ಸ್ಟ್ ಫಾರ್ ಪ್ರಮೋಷನ್. ಯಾವುದೇ ರೀತಿಯಾದಂಥ ಪ್ರಮೋಷನ್ ಮಾಡಿ ಅಂತಂದರೆ ನಾನು ಒಪ್ಕೊಳ್ಳಲ್ಲ. ಬಿಕಾಸ್ ದುಡ್ಡೇ ಮಾಡಬೇಕಂತ ಬಂದರೆ ದುಡ್ಡು ಮಾಡೋಕ್ಕೆ ಬೇಜಾನ್ ಜಾಗಗಳಿದೆ, ದುಡ್ಡು ಮಾಡೋಕ್ಕೆ ಎಷ್ಟೊಂದು ಐಡಿಯಾಸ್ ಇದೆ. ಬಟ್ ನಂಗೆ ಅದು ಮಾಡಲೇಬೇಕಂತ ಏನಿಲ್ಲ. ಬಟ್ ನಾನು ಮಾಡ್ತಾ ಇರೋದು ಕಂಪ್ಲೀಟ್ಲಿ ಒಂದು ಅವತ್ತಿಂದ ಇವತ್ತರೆಗೂ ಒಂದು ವೆಲ್ನೆಸ್ ಇಂಡಸ್ಟ್ರಿ. ಸೊ ವೆಲ್ನೆಸ್ ಇಂಡಸ್ಟ್ರಿ ಇರೋದ್ರಿಂದ ಯಾರ್ಯಾರಿಗೆ ಏನೇನು ಅವ್ರಿಗೆ ಬೇಕಾಗಿರುವಂಥ ಹೆಲ್ತ್ ರಿಲೇಟೆಡ್ ಗೋಲ್ಸ್ ಆಗಿರ್ಬೋದು, ಅವ್ರಿಗೆ ಬೇಕಾಗಿರೋಂಥ ಒಳ್ಳೆ ರಿಸಲ್ಟ್ಸ್ನ ಪಡ್ಕೊಳ್ಳೋಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಅದು ಬಿಟ್ಟೆ ಮನಿ ಮೇಕಿಂಗ್ ಎಲ್ಲ ಸೆಕೆಂಡ್ರಿ. ನೋಡಿ, ದುಡ್ಡು ಹೆಂಗಾರು ಮಾಡ್ಕೊಳ್ಬೋದು, ಸಂಪಾದನೆ ಹೆಂಗಾರು ಆಗುತ್ತೆ. ಬಟ್ ಆದರೆ ಯಾರ್ದೋ ಒಬ್ರದ್ದು ಆರೋಗ್ಯನ ಚೆನ್ನಾಗಿ ಮಾಡ್ತಾ ಸಂಪಾದನೆ ಮಾಡೋದಿಲ್ಲ, ದಟ್ಸ್ ರಿಯಲಿ ಅನ್ಬಿಲೀವಬಲ್. ಸೊ ನಾವು ಇವತ್ತು ಅದ್ರ ಬಗ್ಗೆನೇ ಮಾತಾಡೋಕೊಂಡಿರೋದು. ಸೊ ಹರ್ಬಲೈಫ್ ತುಂಬ ಜನಕ್ಕೆ ಗೊತ್ತಿರುತ್ತೆ. ಸೊ ಹರ್ಬಲೈಫ್ ಪ್ರಾಡಕ್ಟ್ಸ್ ಬಗ್ಗೆ, ಹರ್ಬಲೈಫ್ ಪ್ರಾಡಕ್ಟ್ಸ್ ಕಾಸ್ಟ್ಲಿನಾ ಅಂತೇಳಿ ತುಂಬ ಜನ ಕೇಳ್ತಾ ಇದ್ರು. ಸೊ ಅವ್ರಿಗೋಸ್ಕರನೇ ಇದೊಂದು ವಿಡಿಯೋ. ಸೊ ಮೇ ಬಿ ಫುಲ್ ವಿಡಿಯೋನ ನೋಡಿ ನಿಮಗೆ ಅರ್ಥ ಆಗುತ್ತೆ. ಓಕೆ. ಸೊ ಎಷ್ಟೊಂದು ಜನ ಕೇಳ್ತಾರೆ. ಈಗ ನಮ್ಮ ಸ್ನೇಹಿತರೆ ತುಂಬ ಜನ ಇದ್ದಾರೆ, ನನ್ನ ಫ್ರೆಂಡ್ಸ್ ಆ್ಯಂಡ್ ಕೊಲೀಗ್ಸ್ ಎಷ್ಟೊಂದು ಜನ ಇದ್ದಾರೆ. ನನ್ನ ಕೊಲೀಗ್ಸ್ ಅಂತಂದರೆ ನಾನು ಮುಂಚೆ ಒಂದು ಕಂಪ್ನಿಲಿ ತುಂಬ ಕಂಪ್ನೀಸಲ್ಲಿ ವರ್ಕ್ ಮಾಡಿದ್ದೆ. ಬಿಫೋರ್ ನಾನು ಯಾವಾಗ ಹರ್ಬಲೈಫ್ನ ಪ್ರೊಫೆಷನ್ನ ಚೂಸ್ ಮಾಡಲಿಕ್ಕೆ ಮುಂಚೆ ತುಂಬ ಕಂಪ್ನೀಸಲ್ಲಿ ವರ್ಕ್ ಮಾಡ್ತಿದ್ದೆ. ಆ ಕಂಪ್ನೀಸಲ್ಲೆಲ್ಲ ವರ್ಕ್ ಮಾಡುವಂಥ ಸ್ನೇಹಿತರೆಲ್ಲ ಇದ್ದಾರೆ ಈಗಲೂ ಕೂಡ ನನ್ನ ಜೊತೆ. ಬಟ್ ಆದರೆ ಏನಂತಂದರೆ ತುಂಬ ಜನ ಕೇಳ್ತಾ ಇರೋದು, ಇದು ಪ್ರಾಡಕ್ಟ್ಸ್ ತುಂಬ ಕಾಸ್ಟ್ಲಿ, ನಮ್ಮ ಕೈಲಿ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತೇಳಿ. ಬಟ್ ನನ್ನ ಕಡೆಯಿಂದ ಅವ್ರಿಗೆ ಒಂದೇ ಒಂದು ಸಜೆಷನ್ ಏನು ಕೊಡ್ತೀನಿ ಅಂತಂದರೆ, ನಾನು ಅವ್ರಿಗೆ ಬುದ್ಧಿ ಹೇಳೋಷ್ಟು ದೊಡ್ಡ ಮನುಷ್ಯ ಅಂತ ಅಲ್ಲ. ನಾನು ಅವ್ರಿಗೊಂದು ಸಜೆಷನ್ ಏನಪ್ಪ ಕೊಡ್ಬೋದು ಅಂತಂದರೆ, ನೋಡಿ, ಅವರಾಗಲಿ ಇಲ್ಲ ಅಂದರೆ ನಾನೇ ಆಗಲಿ ದುಡ್ಡನ್ನ ಸಂಪಾದನೆ ಮಾಡೋದು ಭಾಳ ಕಷ್ಟನೇ ಇದೆ. ನನಗೆ ಅದು ಗೊತ್ತು. ಬಿಕಾಸ್ ನಾನು ಸಂಪಾದನೆ ಮಾಡ್ತೀನಲ್ಲ, ಒಂದೊಂದು ರೂಪಾಯಿ ಸಂಪಾದನೆ ಮಾಡಬೇಕಾದ್ರೆ ಅದರದ್ದೇ ಆದಂಥ ಶ್ರಮ ಇದೆ, ಅದರದ್ದೇ ಆದಂಥ ಡೆಡಿಕೇಶನ್ ಬರುತ್ತೆ, ಅದರದ್ದೇ ಆದಂಥ ಒಂದು ನಮ್ಮ ಒಂದು ದೃಢತೆ ಅಂದರೆ ಡೆಡಿಕೇಶನ್, ಇದೆಲ್ಲ ಬರುತ್ತೆ. ಅದು ಬಿಟ್ಟು ಸುಮ್ಮನೆ ದುಡ್ಡು ಯಾರೂ ಸಂಪಾದನೆ ಮಾಡೋಕ್ಕಾಗಲ್ಲ. ಸುಮ್ಮನೆ ಸಂಪಾದನೆ ಮಾಡೋಂಥ ದುಡ್ಡು ನಮ್ಮ ಜೊತೆ ಇರಲ್ಲ. ಈಗ ಅದೇ ರೀತಿಯಾದಂಥ ದುಡ್ಡನ್ನ ಸಂಪಾದನೆ ಮಾಡುವಂಥ ಮನುಷ್ಯ ಅದೇ ದುಡ್ಡನ್ನ ಎಲ್ಲೆಲ್ಲೋ ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾನೆ. ಅಂದರೆ ಇನ್ವೆಸ್ಟ್ ಅಂತ ಕರೆಯೋಕ್ಕಾಗಲ್ಲ, ಅದನ್ನು ಖರ್ಚು ಅಂತ ಕರಿಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಾವು ಸಿಟಿಲಿ ಇರೋದ್ರಿಂದ ನನ್ಗೆ ಗೊತ್ತಿರುತ್ತೆ, ಇಲ್ಲಿ ತುಂಬ ಜನ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಸ್ನೇಹಿತರು ಮತ್ತು ನಮ್ಮ ಕೊಲೀಗ್ಸ್ ಎಲ್ಲ ಒಂದೊಂದು ಸಲ ಈ ಶನಿವಾರ ಭಾನುವಾರ ಬಂತಂದರೆ ಅದು ಏನಾಗುತ್ತೋ ಗೊತ್ತಿಲ್ಲ, ಹುಚ್ಚಿಡ್ದಂಗೆ ಆಡ್ತಾರಪ್ಪ ನಮ್ಮ ಜನ. ಸೊ ಅಲ್ಲಿ ಪಬ್ಗೆಲ್ಲ ಹೋಗ್ತಾರೆ. ಅದು ಹೋಗೋದು ತಪ್ಪಂತ ನಾನು ಹೇಳ್ತಾ ಇಲ್ಲ. ಬಟ್ ಹೋಗಿ, ನೋ ಪ್ರಾಬ್ಲಮ್, ನಿಮ್ಮದೇ ದುಡ್ಡು, ನಿಮ್ಮದೇ ಆಸೆ ಎಲ್ಲ. ಒಂದೊಂದು ಸಲ ಹೋದರೆ ಒಂದು ನೋಡ್ತಿರ್ತೀನಿ, ಒಂದು 3-4 ಜನ ಹೋದರೆ ಒಂದು 8,000 10,000 ರೂಪಾಯಿ ದುಡ್ಡು ಖರ್ಚು ಮಾಡ್ಕೊಂಡ್ಬರ್ತಾರೆ. ಅಂದರೆ ಒಂದು ವಾರಕ್ಕೆ ಒಂದು ಸಲ ಹೋಗೋರ ಕತೆ ನೋಡಿ 8,000 10,000, ವಾರಕ್ಕೆ 2 ಸಲ ಹೋಗೋರ ಕತೆ ಅಟ್ಲೀಸ್ಟ್ ಒಂದು 10,000-12,000 ಅಂತೂ ಖರ್ಚು ಮಾಡ್ತಾರೆ. ಒಂದು ವಾರ ಇವ್ರು ಕೊಟ್ಟರೆ ಇನ್ನೊಂದು ವಾರ ಇನ್ನೊಬ್ರು ಯಾರೋ ಕೊಡಲೇಬೇಕಲ್ವಪ್ಪ. ಒಂದು 3-4 ಜನ ಇರೋಂಥ ಟೇಬಲಲ್ಲಿ ಇರೋಂಥ ಫ್ರೆಂಡ್ಸು ಒಂದು ವಾರ ಒಬ್ಬರು ಕೊಡ್ಬೋದು, ಇನ್ನೊಂದು ವಾರ ಇಬ್ಬರು ಕೊಡಲೇಬೇಕು. ಹಂಗೆ ಕೊಡದೇ ಇರೋಕ್ಕಾಗಲ್ಲ, ಕೊಟ್ಟೇ ಕೊಡಬೇಕು. ಅದಕ್ಕೆ ನೋಡಿ ದುಡ್ಡು ಅದು ವೇಸ್ಟ್ ಅನ್ಸುತ್ತೆ. ಅದು ತೊಗೊಳ್ಳೋದ್ರಿಂದ ನಿಮ್ದು ಆರೋಗ್ಯ ಒಳ್ಳೇದಾಗುತ್ತೆ ಏನಾಗುತ್ತೆ ನಂಗಂತೂ ಗೊತ್ತಿಲ್ಲ, ನೀವು ಹೇಳಬೇಕು. ಸೊ ಅದನ್ನು ತೊಗೊಂಡ್ರೆ ವೇಸ್ಟ್ ಅಂತ ಅನ್ಸಿದ್ರೆ ದೆನ್ ನಿಮ್ಗೆ ಏನು ಅನ್ಸುತ್ತೆ ನೋಡಿ, ಅದನ್ನು ತೊಗೊಂಡ್ರೆ ಒಳ್ಳೇದು ಅನ್ಸುತ್ತೆ ಅಂದರೆ ಮಾಡಿ. ನನಗೇನು ಅದರಿಂದ ಅಬ್ಜೆಕ್ಷನ್ ಏನಿಲ್ಲ, ನಾನು ಅದಕ್ಕೇನು ಅಗೇನ್ಸ್ಟ್ ಏನಲ್ಲ, ಅದು ಬಂದು ಅವ್ರವ್ರದ್ದೇ ಇಷ್ಟ. ಬಟ್ ಆದರೆ ಅದನ್ನು ತುಂಬ ಜನ ತೊಗೊಳ್ತಾ ಇರ್ತಾರೆ. ಬಟ್ ಏನು ಹೇಳ್ತೀರಾ ಅವ್ರಿಗೆ, ಏನು ಹೇಳೋಕ್ಕಾಗಲ್ಲ ಅಲ್ವಾ. ಆ್ಯಂಡ್ ಅದೇ ರೀತಿಯೇ ತುಂಬ ಜನ ನೀವು ನೋಡ್ಬೋದು, ಎಲ್ಲೋ ಸುಮ್ಮನೆ ಹೊರಗಡೆ ಹೋಗ್ತಾರೆ. ಸುಮ್ಮನೆ ಏನು ಒಂದು ಇಂಟೆನ್ಷನ್ ಇರಲ್ಲ, ಒಂದೇನು ಪರ್ಪಸ್ ಇರಲ್ಲ, ಸುಮ್ಮನೆ ಹೊರಗಡೆ ಹೋಗ್ತಾ ಇರ್ತಾರೆ. ಸುಮ್ಮನೆ ಬೇಜಾನ್ ದುಡ್ಡು ಖರ್ಚು ಮಾಡೋಕ್ತಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋರಂಗಿದ್ದಾರೆ. ಸೊ ಇದರಿಂದ ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ಅದೇ ರೀತಿ ವೆಯ್ಟ್ ಲಾಸ್ ಮಾಡಿಸ್ಬೇಕಂತೇಳಿ ತುಂಬ ಸಮಸ್ಯೆಗಳಿದೆ. ತುಂಬ ಫಾರ್ ಎಕ್ಸಾಂಪಲ್ ಎಷ್ಟೊಂದು ಜನ ವೆಯ್ಟ್ ಲಾಸ್ ಮಾಡಿಸೋರಿದ್ದಾರೆ, ಅವ್ರನ್ನ ಡಯಟಿಷಿಯನ್ಸ್ ಅಂತ ಕರೀತಾರೆ. ಆ್ಯಂಡ್ ಎಷ್ಟೊಂದು ಜನ PT ತೊಗೊಂಡು ಮಾಡೋರಿದ್ದಾರೆ. ಹಿಂಗೆ ನಾನು ನಮ್ಮದು ರಾಜರಾಜೇಶ್ ನಗರಲ್ಲಿ ಒಂದು ಜಿಮ್ಗೆ ಹೋಗ್ತೀನಿ. ಸೊ ಅಲ್ಲಿ ಕೂಡ ಅಷ್ಟೇ ನೋಡಿದ್ದೀನಿ, ತುಂಬ ಜನ PT ತೊಗೊಂಡು, ಅವ್ರದ್ದು ಮದುವೆ ಇದೆ, ಮದುವೆಗೋಸ್ಕರ ಪರ್ಸನಲ್ ಟ್ರೈನಿಂಗ್ ತೊಗೊಂಡು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ತುಂಬ ಜನ ನಾನು ನೋಡಿದ್ದೀನಿ. ಬಟ್ ಆದರೆ ಎಂಡ್ ಆಫ್ ದ ಡೇ ಒಂದು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪ ಅಂತಂದರೆ, ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಆ ಒಂದು ಕ್ಷಣಿಕಕ್ಕೋಸ್ಕರ ಅಲ್ಲ. ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ನೀವು ಜೀವನದಲ್ಲಿ ಇರೋವರೆಗೂ ತುಂಬ ಚೆನ್ನಾಗಿರೋಕ್ಕೋಸ್ಕರ, ಅದಕ್ಕೋಸ್ಕರ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು. ಬಟ್ ಆದರೆ ಇದನ್ನು ಮರ್ತೋಗ್ಬಿಡ್ತೀವಿ ನಾವು. ಇದನ್ನು ಮರ್ತೋಗ್ಬಿಟ್ಟು ಕ್ಷಣಿಕಕ್ಕೋಸ್ಕರ ಮಾಡ್ಕೊಳಕ್ಕೆ ಹೋಗ್ತೀವಿ. ಅದು ಕ್ಷಣಿಕ ಮಾಡಬಾರ್ದು. ಏನೇ ಮಾಡಿಕೊಂಡ್ರೂ ಅದು ಲೈಫ್ ಟೈಮ್ ಕಂಟಿನ್ಯೂ ಆಗಬೇಕು.
ಸೊ ಇವಾಗ ಜಿಮ್ಗೆಲ್ಲ ಹೋಗಿ ಪಿ ಟಿ ಗಿಟಿ ಎಲ್ಲ ತೊಗೊಂಡ್ರೆ ಅದಕ್ಕೆ ನನಗೇನು ಅಗೇನ್ಸ್ಟ್ ಏನಿಲ್ಲ. ನಾನು ಇನ್ ಕೇಸ್ ನಾನು ತೊಗೊಳ್ತೀನಿ. ನನ್ನ ಬಾಡಿ ಇವಾಗ ಸ್ವಲ್ಪ ಚೆನ್ನಾಗಿ ಏನೋ ಬಿಲ್ಡ್ ಮಾಡಬೇಕಂತ ಗೋಲ್ ಇದೆ, ಅದಕ್ಕೋಸ್ಕರ ನಾನು ತೊಗೊಂಡಿದ್ದೆ, ಅದರಿಂದ ಏನು ತೊಂದರೆ ಇಲ್ಲ. ಬಟ್ ಆದರೆ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಅದನ್ನು ತೊಗೊಳ್ಳೋದ್ರಿಂದ ಅದಕ್ಕಾದಂಥ ದುಡ್ಡು ಈ ರೈಟ್ ಇನ್ವೆಸ್ಟ್ಮೆಂಟ್ ಅಲ್ವಾ ಅಂತ ನೀವು ಯೋಚನೆ ಮಾಡಿ ತೊಗೊಳ್ಳಿ ಅಷ್ಟೇ. ನೀವು ಅದನ್ನು ಮಾಡ್ತದ್ದು ಕ್ಷಣಿಕನ, ಇಲ್ಲ ಅಂತ ಅಂದರೆ ಯಾವಾಗಲೂ ಲೈಫ್ ಲಾಂಗ್ ಕಂಟಿನ್ಯೂ ಮಾಡೋಕ್ಕ. ತಾತ್ಕಾಲಿಕ ಅಂದರೆ ಮಾಡೋಕ್ಕೆ ಹೋಗ್ಬೇಡಿ. ಅದೊಂದು 3 ತಿಂಗಳಿಗೆ ಮದುವೆ ಇದೆ, ಇಲ್ಲಾಂದರೆ ಒಂದು ಫಂಕ್ಷನ್ ಇದೆ, ಏನೋ ಒಂದು ಇದಾಗಬೇಕು, ಅದಾದಮೇಲೆ ಸಣ್ಣ ಆಗಬೇಕು, ಅದಾದಮೇಲೆ ಹಿಂಗಾರು ಹಂಗೆ ಮಾಡೋಕ್ಕೆ ಹೋಗ್ಬಿಡಿ. ಅದರಿಂದ ಏನು ಪ್ರಯೋಜನ ಇಲ್ಲ. ಸಣ್ಣ ಆಗಬೇಕಾ, ಕಂಟಿನ್ಯೂಸ್ ಆಗಿ ಸಣ್ಣ ಆಗಿ ಅದಕ್ಕೋಸ್ಕರ ಮಾಡಿ. ಅದನ್ನು ಬಿಟ್ಟು ಆ ಮೂಮೆಂಟ್ಗೆ ಏನೋ ಸಣ್ಣ ಆಗಬೇಕು ಅದನ್ನ ಮಾಡೋಕ್ಕೆ ಹೋಗ್ಬಿಡಿ, ಅದು ಸರಿಯಿಲ್ಲ. ಆ್ಯಂಡ್ ಇದು ಪ್ರಾಡಕ್ಟ್ಸ್ ವಿಷಯಕ್ಕೆ ಅಂತ ಬಂದರೆ ತುಂಬ ಜನ ಕಾಸ್ಟ್ಲಿ ಅಂತ ಹೇಳ್ತಾರೆ. ನೋಡಿ, ಇವತ್ತು ನಂದು ಮಾರ್ನಿಂಗ್ ನ್ಯೂಟ್ರಿಷನ್ ಸೆಷನಲ್ಲಿ ಮಾತಾಡ್ತಿದ್ದೆ. ಅಂದರೆ ನಂದು ನ್ಯೂಟ್ರಿಷನ್ ಸೆಂಟರ್ ಆನ್ಲೈನ್ ಕೂಡ ಇದೆ ಆ್ಯಂಡ್ ಆಫ್ಲೈನ್ ಕೂಡ ಇದೆ. ಆನ್ಲೈನಲ್ಲಿ ಮಾತಾಡಲಿಲ್ಲ, ಆಫ್ಲೈನಲ್ಲಿ ಮಾತಾಡ್ತಿದ್ದೆ. ನೋಡಿ, ತುಂಬ ಜನ ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ ಗೊತ್ತಾ ಸಣ್ಣ ಆಗೋಕ್ಕೆ. ನಮ್ಮದೇ ಆದಂಥ ಒಂದು ಕಸ್ಟಮರ್ ಇದ್ದಾರೆ, ಅವರೊಂದು 20 kg ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೆ ಅಂದಾಜಂದ್ರು ಎಲ್ಲೋ ಯಾವುದೋ ಒಂದು ಸಂಸ್ಥೆ, ನಾನು ಹೆಸರು ಹೇಳಂಗಿಲ್ಲ ಬಿಕಾಸ್ ಇದು ಸೋಷಿಯಲ್ ಮೀಡಿಯಾ, ಒಂದು ಸಂಸ್ಥೆ ಕಡಿಮೆ ಅಂದರೂ ಕೂಡ ಒಂದು 16 ಲಕ್ಷ ರೂಪಾಯಿ ದುಡ್ಡು ಖರ್ಚು ಮಾಡಿದ್ದಾರೆ. ಕ್ಯಾನ್ ಯು ಇಮ್ಯಾಜಿನ್? 16 ಲಕ್ಷ. ಅದೇ ಅವ್ರದ್ದೇ ವೈಫು ಸ್ಕಿನ್ ಚೆನ್ನಾಗಿ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು 8 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಸೊ ಚೆನ್ನಾಗಾಯ್ತಾ ಇಲ್ವಾ? ಸೆಕೆಂಡ್ರಿ ಆಗಿರುತ್ತಾ ಇಲ್ವಾ? ಆಯಿತು, ತಾತ್ಕಾಲಿಕ. ಮತ್ತೆ ಹೇಳಿದೆ ನೋಡಿ, ತಾತ್ಕಾಲಿಕ, ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಆ ಮೂಮೆಂಟ್ ಚೆನ್ನಾಗಾಗಬೇಕು, ಚೆನ್ನಾಗಾದ್ರು ಯಾವುದೋ ಒಂದು ಫಂಕ್ಷನ್ ಇತ್ತು ಅಂದ್ಬಿಟ್ಟು. ಸೊ ಒಂದು 22 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಗಂಡ ಹೆಂಡತಿ ಇಬ್ಬರು ಸೇರಿ. ಬಟ್ ಆದರೆ ಇಬ್ರು ಮತ್ತೆ ಅದು ಬಿಟ್ಟಾದ ತಕ್ಷಣ ಮತ್ತೆ ಹಂಗೆ ಅದು ಗಂಡ ಮತ್ತೆ ದಪ್ಪ ಆದರೂ, ಹೆಂಡತಿ ಮತ್ತೆ ಅದೇ ಕಲರ್ ಟೋನ್ ಬಂತು. ಬಟ್ ನಾನು ಅವತ್ತಿಂದ ಶೇಕ್ ಕುಡಿತಿದ್ದೆ. ನಾನು ಹೆಂಗಾಗಿದ್ದೀನಿ. ಸೊ ಇದೆಲ್ಲ ಆಗೋದಕ್ಕೆ ಏನು ಮಾಡಿದೆ? ಶೇಕೆ ಕಾರಣ. ಅದು ಬಿಟ್ಟರೆ ಬೇರೆ ಎಂಥದ್ದು ಮಲ್ಟಿ ಟ್ಯಾಲೆಂಟೆಡ್ ಎಂಥದ್ದು ಇಲ್ಲ ದಬ್ಬಾಕಿಲ್ಲ. ಏನೋ ಸಖತ್ ಕಷ್ಟಪಟ್ಟು ಏನೋ ದಬ್ಬಾಕಿರೋ ಅಂಥದ್ದು ಏನಿಲ್ಲ. ಸೊ ಶೇಕ್ನ ಕುಡಿದಿದ್ದೀನಿ, ಪ್ರಾಪರಾಗಿ ಕೋಚ್ ಹೇಳ್ದಂಗೆ ಕೇಳಿದ್ದೀನಿ, ಆ್ಯಂಡ್ ನ್ಯೂಟ್ರಿಷನ್ ಕ್ಲಬ್ಬಲ್ಲಿ ಕಮಿಟ್ ಆಗಿದ್ದೀನಿ. ಅದೆಲ್ಲ ಮಾಡಿದ ನೋಡಿ, ಹೊಟ್ಟೆ ಪರ್ಫೆಕ್ಟ್ ಆಗಿದೆ, ಮಸಲ್ ಚೆನ್ನಾಗಿ ಬಿಲ್ಡ್ ಆಗ್ತಾ ಇದೆ, ಸ್ಕಿನ್ ಸೂಪರ್ಬ್ ಆಗಿದೆ, ಸ್ಕಿನ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ, ಬಾಡಿ ಸ್ಕಿನ್ ಟೋನ್ ಚೆನ್ನಾಗಿದೆ, ಆ್ಯಂಡ್ ನನಗೆ ಎಲ್ಲದಕ್ಕಿಂತ ಮೇಲೆ ಸೆಲ್ಫ್ ಕಾನ್ಫಿಡೆನ್ಸ್ ಸೂಪರ್ಬ್ ಆಗಿ ಬಿಲ್ಡ್ ಆಗಿದೆ. ನಾನು ಇಷ್ಟು ಸೆಲ್ಫ್ ಕಾನ್ಫಿಡೆಂಟಾಗಿ ಮಾತಾಡಬೇಕು ಅಂತಂದರೆ ಕ್ಯಾನ್ ಯು ಇಮ್ಯಾಜಿನ್ ಪ್ರಾಡಕ್ಟ್ಸ್ ಏನು ಕೆಲಸ ಮಾಡಿರ್ಬೋದು. ಸೊ ಹಿಂಗೆಲ್ಲ ಇದ್ದಾಗ ಇಂಥದ್ದು ನನಗೆ ಯಾವಾಗಲೂ ಕೇಳ್ತೀನಿ ನಮ್ಮ ನ್ಯೂಟ್ರಿಷನ್ ಸೆಂಟರಲ್ಲಿ ಇರೋರನ್ನ, ಇಂಥದ್ದೊಂದು ಪ್ರಾಡಕ್ಟ್ ಪ್ರಪಂಚದ ಅದ್ಯಂತ ಹುಡುಕ್ರಿ ಸಿಗ್ಬೋದಾ? ನನಗಂತೂ ಹುಡುಕ್ತಾ ಇದ್ದೀನಿ, ಆನ್ಲೈನಲ್ಲಿ ಹುಡುಕ್ತಾ ಇದ್ದೀನಿ, ಆಫ್ಲೈನಲ್ಲಿ ಹುಡುಕ್ತಾ ಇದ್ದೀನಿ. ಇಂಥದ್ದು ಎಲ್ಲಿದೆ ಯೋಚನೆ ಮಾಡಿ ಹೇಳಿ ಅಂತ ಕೇಳ್ತೀನಿ. ನನಗೇನು ಸಿಕ್ಕಿಲ್ಲ. ಇನ್ನು ನಿಮ್ಮ ಕೈಲಿ ಆಗುತ್ತಾ ಹುಡುಕ್ ನೋಡಿ, ನಂಗೆ ಗೊತ್ತಿಲ್ಲ ಇಂಥದ್ದೇ ಸಿಗ್ಬೋದಾ ಅಂತ. ಬಟ್ ಹಿಂಗಾಗ್ಬೋದು. ಒಬ್ಬ ಸುಳ್ಳು ಮತ್ತು ನಿಜ ಅಂತ ಒಂದು ಫ್ರೆಂಡ್ಸ್ ಇರ್ತಾರಂತೆ. ಅವನ ಹೆಸರು ಒಬ್ಬ ಸುಳ್ಳು, ಅವನ ಹೆಸರು ಸುಳ್ಳು, ಇನ್ನೊಬ್ಬ ಬಂದ್ಬಿಟ್ಟು ಸತ್ಯ ಅಂತೆ ಅವನ ಹೆಸರು. ಸೊ ಸುಳ್ಳು ಮತ್ತು ಸತ್ಯ ಒಂದಿನ ಸ್ನಾನ ಮಾಡೋಕೆ ಹೋಗ್ತಾರಂತೆ. ಸುಳ್ಳು ಮತ್ತು ಸತ್ಯ ಸ್ನಾನ ಮಾಡೋಕೆ ಹೋದಾಗ ಸುಳ್ಳು ಹೋಗ್ಬಿಟ್ಟು ಸತ್ಯದ ಬಟ್ಟೆ ಹಾಕೋಬಿಡ್ತಾನಂತೆ. ಅಂದ ಕಾರಣಕ್ಕೆ ಜನದ ಹತ್ರ ಎಲ್ಲ ಹೋಗ್ಬಿಟ್ಟು ಹೇಳ್ತಾನಂತೆ, ಸುಳ್ಳು ನಾನು ಸತ್ಯ ಕಣೋ ಅಂತ. ಜನ ನಂಬಲ್ವಂತೆ. ಸೊ ಹಂಗೇನೆ. ಸೊ ಪ್ರಾಡಕ್ಟ್ಸ್ ಯಾವುದಾದ್ರು ಬರ್ಬೋದು ಮಾರ್ಕೆಟ್ಗೆ ನಿಮಗೆ, ಬಟ್ ಅರ್ಬಲ್ ಲೈಫ್ ಅಂತ ಬಟ್ಟೆ ಹಾಕೊಂಡಿದ್ದ ಕಾರಣಕ್ಕೆ ಅದು ಅರ್ಬಲ್ ಲೈಫ್ ಆಗೋಕ್ಕೆ ಚಾನ್ಸೇ ಇಲ್ಲ. ತುಂಬ ಪ್ರಾಡಕ್ಟ್ಸ್ ಇದೆ ಅಂಥದ್ದೆಲ್ಲ, ನಮಗೂ ಗೊತ್ತು, ನಾವು ಅದನ್ನು ಎಲ್ಲೂ ಡಿಸ್ಕ್ಲೋಸ್ ಮಾಡಲ್ಲ, ಅದಕ್ಕೆ ಬಿಟ್ಟು ಪ್ರಮೋಷನ್ ಯಾಕೆ ಕೊಡೋಣ ಅಂತ. ಬಟ್ ಅದು ಯಾವುದೇ ಕಾರಣಕ್ಕೂ ಅರ್ಬಲ್ ಲೈಫ್ ಆಗೋಗ್ಲಿಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ಅರ್ಬಲ್ ಲೈಫ್ ಒಂದು ಹೈಟ್ಸ್ನ ರೀಚ್ ಮಾಡಿಬಿಡಿದೆ. ಸೊ ಹೈಟ್ಸ್ನ ರೀಚ್ ಮಾಡಿರೋಂಥ ಕಂಪ್ನಿ ಅಲ್ಲೇ ಇರಬೇಕು. ಅದು ಯಾವುದೇ ಕಾರಣಕ್ಕೂ ಕೆಳಗಡೆ ನಾವು ಅದ್ರ ಬಗ್ಗೆ ಥಿಂಕ್ ಕೂಡ ಮಾಡಬಾರ್ದು. ಇಟ್ಸ್ ಅ ವೆರಿ ಗುಡ್ ಕಂಪ್ನಿ. ಸೊ ಟಚ್ ವುಡ್, ಅದು ಚೆನ್ನಾಗಿರಲಿ ಕಂಪ್ನಿ. ಸೊ ಆ ಕಂಪ್ನಿನ ನಂಬ್ಕೊಂಡು ತುಂಬ ಜನ ಇದ್ದಾವೆ, ಅದ್ರಲ್ಲಿ ನಾನು ಒಬ್ಬ. ಸೊ ಇದೇ ರೀತಿ ತುಂಬ ಜನ ಇದ್ದೀವಿ. ಸೊ ಈಗ ಯೋಚನೆ ಮಾಡಿ, ಇಂಥ ಒಂದು ಕಂಪ್ನಿ, ಇಂಥ ಒಂದು ಪ್ರಾಡಕ್ಟ್ಸ್ ಹೆಂಗೆ ಕಾಸ್ಟ್ಲಿ ಅಂತ ಅನ್ಕೊಳ್ತೀರ? ತಿಂಗಳಿಗೆ ಒಂದು 6-7 ಸಾವಿರ ರೂಪಾಯಿ ದೊಡ್ಡ ವಿಷಯ ಅನ್ಸುತ್ತೆ ಅಂದರೆ ಅದು ದೊಡ್ಡ ವಿಷಯ. ಎಷ್ಟೊಂದು ಜನಕ್ಕೆ ತಿಂಗಳಿಗೆ 6-7 ಸಾವಿರ ದೊಡ್ಡ ವಿಷಯ ಅನ್ಸಲ್ಲ. ದೊಡ್ಡ ವಿಷಯ ಅಲ್ಲ. ನಾಟ್ ಓನ್ಲಿ 6-7 ಸಾವಿರ, ತುಂಬ ಜನಕ್ಕೆ ಲಕ್ಷಾಂತರ ರೂಪಾಯಿ ಹಿಂಗೆ ಖರ್ಚು ಮಾಡ್ತಾರೆ. ತುಂಬ ಜನಕ್ಕೆ 1000 ರೂಪಾಯಿ ದುಡಿಯೋಕ್ಕೆ ತುಂಬ ಕಷ್ಟ ಟೈಮ್ ತೊಗೊಳುತ್ತೆ. ಅವ್ರದ್ದೇ ಡೆಡಿಕೇಶನ್, ಅವ್ರದ್ದೇ ಆದಂಥ ಶ್ರಮದ ಮೇಲೆ ಡಿಪೆಂಡ್. ಸೊ ಅವ್ರವ್ರದ್ದೇ ಒಂದು ಲೋಕ, ಅವ್ರಿಗೆ ಹೆಂಗೆ ಅಂದ್ಕೊಂಡಿರ್ತಾರೋ ಹಂಗೆ. ಸೊ ನೀವು ಯಾರಾದರೂ ಕಾಸ್ಟ್ಲಿ ಅಂತ ಅಂದ್ಕೊಂಡ್ರೆ ಮೇ ಬಿ ನಿಮ್ಗೆ ಇದರಲ್ಲಿ ಒಂದು ಉತ್ತರ ಸಿಕ್ಕಿರ್ಬೋದು. ನೋಡಿ, ಬೇಡದಿರೋ ಖರ್ಚು ಎಲ್ಲಿ ಮಾಡ್ತೀರಾ? ಬೇಡದಿರೋ ಖರ್ಚನ್ನ ಸ್ಟಾಪ್ ಮಾಡಿ, ಎಲ್ಲಿ ಬೇಕನ್ಸುತ್ತೋ ಅಲ್ಲಿ ಇನ್ವೆಸ್ಟ್ ಮಾಡಿ. ಸೊ ನಿಮ್ಮದು ದುಡ್ಡು ನಿಮ್ಮದೇ ಕಷ್ಟದ ಪ್ರತಿಫಲ. ಸೊ ಆ ದುಡ್ಡಿಗೆ ಯಾವಾಗಲೂ ಒಂದು ವ್ಯಾಲ್ಯೂ ಕೊಡೋರಾಗಿರಿ. ದಯವಿಟ್ಟು ಸುಮ್ಮನೆ ಅನಾವಶ್ಯಕತೆ ದುಡ್ಡು ಖರ್ಚು ಮಾಡಬೇಡಿ. ಅದರಿಂದ ಏನೂ ಪ್ರಯೋಜನಕ್ಕಿಲ್ಲ. ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಆರೋಗ್ಯನ ಚೆನ್ನಾಗಿ ನೋಡಿಕೊಂಡ್ರೆ ಮಹಾಭಾಗ್ಯ ಅಂತೆ. ಮಹಾಭಾಗ್ಯ ಯಾವುದಾದ್ರೂ ಇದೆಯಾ ಪ್ರಪಂಚದಲ್ಲಿ ಅಂದರೆ ನಂಗೆ ಗೊತ್ತಿರೋ ನಿಮ್ಮ ಆರೋಗ್ಯವೇ ನಿಮ್ಮ ಮಹಾಭಾಗ್ಯ. ಆರೋಗ್ಯನ ಚೆನ್ನಾಗಿ ನೋಡಿಕೊಂಡ್ರೆ ಎಲ್ಲನೂ ಬರುತ್ತೆ. ದುಡ್ಡು, ಕಾಸು, ಆಸ್ತಿ, ಐಶ್ವರ್ಯ, ಅಂತಸ್ತು ಎಲ್ಲ ಬರುತ್ತೆ ನಿಮ್ಮ ಹತ್ರನೇ. ಏನು ಬೇಕೆಲ್ಲ ಬರುತ್ತೆ. ಆರೋಗ್ಯ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ನಾನು ಮಾಡಿರೋಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಇವನ್ನ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ. ಮತ್ತೆ ಇನ್ನೊಂದು ಅಮೇಸಿಂಗ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.